ನಮ್ಮ ವಿಚಾರಗಳಲ್ಲಿ ಬೆಳಿಗ್ಗೆದ್ದು ಚಲೋ ವಿಚಾರ ಇರ್ಬೇಕು ತಲ್ಯಾಗ. ಒಬ್ಬ ಸಾಮಾನ್ಯನಿಗೂ ಮತ್ತು ಸಂತನಿಗೂ ಏನು ವ್ಯತ್ಯಾಸ ಅಂದ್ರ, ನಮಗೇನು ಶಾಸ್ತ್ರ ಓದಿ ತಿಳ್ಕೊಬೇಕಂತಿಲ್ಲ. ಯಾರಿಗೆ ದೊಡ್ಡವ್ರು ಅನ್ಬೇಕು, ಯಾರಿಗೆ ಸಣ್ಣವ್ರು ಅನ್ಬೇಕಂದ್ರೆ ಶಾಸ್ತ್ರ ಬೇಕಿಲ್ಲ. ನಿಮಗೊಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಷ್ಟೆ. ಏನ್ರಿ ಹೆಂಗ್ ಡಿಫ್ರೆನ್ಸಿಯೇಟ್ ಹೆಂಗ್ ಮಾಡೋದು, ಇವ್ರು ದೊಡ್ಡವರು, ಇವ್ರು ಸಣ್ಣವ್ರು, ಇವ್ರು ಸಂತರು, ಸಾಮಾನ್ಯರು ಅಂತ ಹೆಂಗ್ ಡಿಫ್ರೆನ್ಸಿಯೇಟ್ ಮಾಡೋದ್ರಿ ಗೊತ್ತಿಡ್ಯದ ಹೆಂಗ ಅಂತ ತಿಳ್ಕೊಂಡ್ರ ಏನಿಲ್ಲ. ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಇರ್ತಾವ ಪಾದರಕ್ಷೆಗಳು, ಅವರು ಹಂಗಲ್ಲ. ಕಾಲಾಗ ಬ್ರ್ಯಾಂಡೆಡ್ ಹಾಕೊಂಡು ತಲಿ ಖಾಲಿ ಇರ್ತೈತಿ ನಮ್ಮದು. ಕಾಲಾಗ ಬ್ರ್ಯಾಂಡೆಡ್ ಪಾದರಕ್ಷೆ ಇರ್ತಾವ ನಮ್ಮ, ಅವ್ರಿಗೆ ತಲೆಯಾಗ ಬ್ರ್ಯಾಂಡೆಡ್ ವಿಚಾರಗಳಿರ್ತಾವ, ಅವ್ರು ದೊಡ್ಡವ್ರು ಆಗ್ತಾರ ಅಷ್ಟೇ. ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಹಾಕೊಳಕ್ ವಿಚಾರ ಮಾಡಿವಿ, ಅವ್ರ ತಲೆಯಾಗ ಬ್ರ್ಯಾಂಡೆಡ್ ಇರ್ಬೇಕಂತಾರ ಅಷ್ಟೆ. ಅದಕ್ಕೆ ಮನುಷ್ಯ ವಿಚಾರ ಮಾಡುವುದು, ಇದು ಸ್ವಾಧ್ಯಾಯ. ಮೊದಲನೇದ್ ಎದ್ದ ತಕ್ಷಣ ಚಲೋ ವಿಚಾರಗಳಿಂದ ಏಳಪ್ಪ. ಎರಡನೇದ್ದೇನಂದ್ರ, ಎದ್ದೆಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡು. ನಿನಗೆ ಯಾರು ಜನ್ಮ ಕೊಟ್ರಲ್ಲ, ನಿನಗೆ ಯಾರು ಕಣ್ಣು ತೆಗಿಸಿ ನಿನ್ನ ತಟ್ಟಿಯೊಳಗ ಅನ್ನ ಇಟ್ಟನಲ್ಲ, ಅವನದೊಂದ್ ಸ್ವಲ್ಪ ನಾಮಸ್ಮರಣೆ ಮಾಡು. ಭಗವಂತನೇ ನನ್ನ ತಟ್ಟಿಯೊಳಗಿದ್ದ ಅನ್ನ, ಇದು ನಿನ್ನ ಋಣ ಅಂತ. ನನಗ ಕಣ್ಣು ತೆಗಿಸಿಯಲ್ಲ, ಇದು ನಿನ್ನ ಋಣ ಅಂತ ಒಂದ್ ಸ್ವಲ್ಪ ಕಣ್ಣು ತೆಗಿಸಿಯಲ್ಲ, ಇದು ನಿನ್ನ ಋಣ ಅಂತ ನಾಲ್ಗೆ ಮ್ಯಾಲ ಅವಂದು ಬರ್ಲಿ. ನೀವ್ ಅನ್ಬಹುದು, ಅಲ್ರಿ ಯಾಕೆ ನೆನಸ್ಬೇಕು ದೇವ್ರನರ? ನಾವು ದುಡಿಯವ್ರ, ನಾವು ಬಿಡೋವ್ರ, ನಾವ್ ಎಲ್ಲಾ ಮಾಡೋವ್ರ, ನಾವ್ ಯಾಕೆ ಅವ್ನ್ ನೆನಸಿ ಯಾಕೆ ಉಣ್ಬೇಕು? ನಮ್ಮ ಹೊಲ, ನಮ್ಮ ಮನಿ, ನಾವು ಹೈನ ಉಣ್ಣಾಕತ್ತೀವಿ. ನಮ್ಮ ಆಕಳ ಹಾಲ ನಾವು ಉಣ್ಣಾಗ ನಾವ್ಯಾಕೆ ದೇವ್ರಿಗೆ ನೆನಸ್ಬೇಕು ಹೇಳ್ರಿ ಅಂತ ನೀವ್ ಅಂದ್ರ, ನೋಡಿ, ನೀವ್ ಆಕಳಿಗೆ ಏನ್ ಹಾಕಿರಿ? ಮುಸ್ರಿ ನೀರ್ ಕುಡಿಸಿರ. ಅದಕ್ಕೆ ಅಂದ್ರ ನಿಮ್ಮ ಮುಸ್ರಿ ನೀರು ಕುಡದ ಆಕಳ ನಿಮಗ ಮುಸ್ರಿ ನೀರು ಕುಡಿಸಿರಿ. ಆದ್ರ ಮುಸ್ರಿ ನೀರು ಕುಡದ ಆಕಳ, ನೀವು ಆಕಳ ತಟ್ಟ್ಯಾಗ ಮುಸ್ರಿ ನೀರ್ ಹಾಕಿರಿ. ಮುಸ್ರಿ ನೀರು ಕುಡ್ದ ಮೇಲೆ ಆಕಳ ನಿಮ್ಮ ತಟ್ಟ್ಯಾಗ ಹಾಲು ಹಾಕುವಂಗ ಮಾಡದವ ಯಾರಿದನ್ನ? ಅದಕ್ಕೆ ಅಕಸ್ಮಾತ್ ಆಕಳಿಗೆ ಹೇಳಿದ್ನಂದ್ರ, ನೋಡ್ ಅವ್ರು ಬಹಳ ಮೋಸಗಾರ ಅದಾರ, ಅವ್ರು ನಿನಗ್ ಮುಸ್ರಿ ಹಾಕ್ಯಾರಲ್ಲ, ಅವ್ರದು ನಿಂದಕ್ಕೂ ಡಬಲ್ ಅವ್ರ ತಾಟ್ನ್ಯಾಗ ಹಾಕಂದಿದ್ರ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಈಗ ನಿನ್ ಎದಿ ಐತಿ, ರಾತ್ರಿ ಮಕ್ಕೊಂಡಿ ರೆಸ್ಟ್ ಮಾಡಾಕತ್ತಿ, ಆದ್ರೂ ನಿನ್ ಎದಿ ಬಡ್ಯಾಕತ್ತೈತೆಲ್ಲ, ಬಡಸ್ದವ್ ಯಾರಿದನ್ನ? ಅಕಸ್ಮಾತ್ ಅವ ರೆಸ್ಟ್ ಮಾಡ್ಯಾನಂತ ನಿನ್ ಎದಿನೂ ಅಕಸ್ಮಾತ್ ಬಡ್ಯಾದ ಬಿಟ್ಟಿದ್ರ, ಐ ವಾಂಟ್ ಟು ಟೇಕ್ ರೆಸ್ಟ್, ಹಿ ವಿಲ್ ಬಿ ರೆಸ್ಟ್ ಇನ್ ಪೀಸ್. ಪೀಸ್ ಅನ್ನೋದು ಪೀಸ್ ಆಗಿ ಹೋಗಿತ್ತ. ಆಮೇಲೆ ನೀನು ಮಲ್ಕೊಂಡಾಗೂ ಸಹಿತ ನೀನು ಜೀವಂತ ಇರ್ಬೇಕಂತ ನಿನಗ್ ಗಾಳಿ ಹಾಕಕತ್ತಾನಲ್ಲ ದೇವ್ರ, ಮತ್ತ ಅವನ್ ನೆನಸ್ಲಾರ್ದೆ ಉಂಡ್ರ ಹೆಂಗ ಹೇಳು? ನೀನು ಮಲ್ಕೊಂಡಾಗ ನಿನ್ನ ಹೃದಯ ಬಡಸಕ್ ಹಚ್ಚಾನಾತ. ಅಕಸ್ಮಾತ್ ನೀ ಹೆಂಗ್ ರೆಸ್ಟ್ ಮಾಡ್ಬೇಕಂತಿ ಹಂಗ ನಿನ್ನ ಹೃದಯವು ರೆಸ್ಟ್ ಮಾಡಿದ್ರ, ಬೆಳಿಗ್ಗೆ ಮರುದಿವ್ಸ ಪೇಪರ್ನಾಗ ಏನ್ ಬರ್ತಿತ್ತು? ದುಃಖ ತಪ್ತ ಮಕ್ಕಳು, ಇವರ ಸಾವಿಗೆ ನಾವು ವಿಷಾದಿಸುತ್ತೇವೆ, ಇವರ ಸಂಪತ್ತನ್ನು ಆಸ್ವಾದಿಸುತ್ತೇವೆ. ಬರೆದಿರುವುದಿಲ್ಲ, ತಿಳ್ಕೊಬೇಕದನ್ನಷ್ಟ. ಇವರ ಸಾವಿಗೆ ವಿಷಾದಿಸುತ್ತೇವೆ ಅಂದ್ರ ಮುಂದೆ ಇವರು ಸಂಪತ್ತನ್ನು ಆಸ್ವಾದಿಸುತ್ತಾರೆ ಅಂತನ ಅರ್ಥದಷ್ಟ. ಇಟ್ಟವ್ ಯಾರಲ್ಲ, ಒಂದಿಷ್ಟು ಮನುಷ್ಯನಿಗೆ ಋಣ ಬೇಕಾಗ್ತೈತಿ. ಇಷ್ಟ ಋಣ ಇಲ್ಲದೆ ಬದುಕ್ಲಿಕ್ಕೆ ಆಗುದಿಲ್ಲ ಈ ಜಗತ್ತಿನಲ್ಲಿ. ಒಂದು ಹೂವ ಇರ್ತೈತಿ, ಎಲ್ಲೋ ಸಹ್ಯಾದ್ರಿಯ ಬೆಟ್ಟದಲ್ಲಿ ಬೆಳೆದ ಹೂವ, ಅದ್ರ ಮಗ್ಗಲು ಒಂದು 100 ಫೀಟ್ 50 ಫೀಟ್ ಎತ್ತರ ಒಂದು ಗಿಡ ಬೆಳೆದೈತಿ. ದೇವ್ರು ಒಂದು ಸಣ್ಣ ಬಳ್ಳಿ ಐತಿ, ಆ ಸಣ್ಣ ಬಳ್ಳ್ಯಾಗೂ ಒಂದು ಹೂ ಬೆಳೆದೈತಿ. ದೇವ್ರು 100 ಫೀಟ್ ಎತ್ತರದ ಗಿಡಕ್ಕೆ ಎಷ್ಟು ಗಾಳಿ ನೀರು ಬೆಳಕು ಬೇಕೋ, ಇದು ಏನು ಸಣ್ಣದೈತಂತ ಲಕ್ಷ್ಯ ಮಾಡಿಲ್ಲ, ಅದಕ್ಕೂ ನೀರು ಗಾಳಿ ಕೊಟ್ಟು ಬೆಳಕು ಕೊಟ್ಟಾನತ್. ಆ ಹೂವ ಹೇಳ್ತೈತಿ ದೇವರಿಗೆ, ಭಗವಂತನೇ ನಿನ್ನ ಕರುಣೆ ಎಷ್ಟು ದೊಡ್ಡದಂದ್ರೆ 100 ಫೀಟ್ ಎತ್ತರ ಬೆಳೆದ ಗಿಡಕ್ಕೆ ಅಷ್ಟೇ ಅನ್ನ ನೀರು ಕೊಟ್ಟಿಲ್ಲ, ನನ್ನಂತ ಸಣ್ಣ ಬಳ್ಳಿಗೂ ಕರುಣೆ ಇಟ್ಟು ಬೆಳಕ ಗಾಳಿ ನೀರು ಕೊಟ್ಟಿಯಲ್ಲ, ನನ್ನಲ್ಲಿ ಕೊಡಾಕೇನಿಲ್ಲ. ಈ ಬಳ್ಳಿಯೊಳಗೊಂದು ಹೂವ ಬೆಳೆದೈತಲ್ಲ, ನೀ ಕೊಟ್ಟಿದ್ದಕ್ಕೆ ನನ್ನ ಹೃದಯವೇ ಹೂವಾಗಿ ಅರಳೈತಿ, ಇದು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಬಳ್ಳಿ ಹೇಳ.